ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕೋಲಾರ ಡಿಸ್ಟಿಕ್ ಫಸ್ಟ್ ಬಂದವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀವಿ. ಕೋಲಾರ ಡಿಸ್ಟಿಕ್ ಫಸ್ಟ್ ಬಂದವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀವಿ. ಯಾವ ರೀತಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಸಲ ನಿಮ್ಮ ಸ್ನೇಹಿತರಾದಂತವರು ಪ್ರೈವೇಟ್ ಶಾಲೆಗೆ ಹೋದಂತವರು ಕೂಡ ಈ ಒಂದು ಸೇವೆಯನ್ನು ಮುಂದುವರಿಸಬೇಕಂತ ಪ್ರೈವೇಟ್ ಶಾಲೆಯನ್ನು ಈ ಸಲ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಹೋದ ಸಲ ನಾನು ಮಾತು ಕೊಟ್ಟಿದ್ದೆ, ಕರ್ನಾಟಕ ಕೋಲಾರ ಡಿಸ್ಟಿಕ್ ಫಸ್ಟ್ ಬಂದವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀವಿ. ಯಾರಾದ್ರೂ ಈಗ ಸ್ಟೇಟ್ ಬೇಡ, ಡಿಸ್ಟಿಕ್ ಅಲ್ಲಾದ್ರೂ ಈ ನಮ್ಮ ಕೆಜಾಪಿನ ಮಣ್ಣಿನ ಶಕ್ತಿ ಇಲ್ಲಿ ಹುಟ್ಟಿರುವಂತ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ನಾನು ಪೈಪೋಟಿ ಮಾಡಿ ಆ ಒಂದು ಅದು ಬಹುಮಾನ ಅನ್ನಬಾರ್ದು, ಅದು ನನಗೆ ಕೊಡುವಂತ ಪ್ರೋತ್ಸಾಹ, ನನ್ನೊಂದು ಗುರುತುವನ್ನು ತಗೊಳ್ತೀನಿ, ಗುರುತಿಸ್ಕೊಳ್ತೀನಿ ಅನ್ನೋದಕ್ಕೆ ಛಲ ಯಾರಿಗಾದ್ರೂ ಆಯ್ತಾ ಇಲ್ಲಿ ಸ್ಟೇಟ್ ಅಂದ್ರೆ ಯಾವತ್ತೇ ಆಗಲಿ ವಿದ್ಯೆ ಕಲೀಲಿಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಣ ಅನ್ನೋ ಸಮಸ್ಯೆ ಬಂತಂದ್ರೆ ಈ ನಿಮ್ಮ ಮೋಹನ್ ಕೃಷ್ಣ ಆರ್ಕೆ ಫೌಂಡೇಶನ್ ನಿಮ್ ಜೊತೆ ಇರುತ್ತೆ. ಭಯ ಪಡಬೇಕು. ಮತ್ತೊಂದು ಪ್ರಶ್ನೆ, ಬಹುಶಃ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಪ್ರತಿ ಶಾಲೆಯಲ್ಲಿ, ಪ್ರತಿ ಕಾಲೇಜಲ್ಲಿ ಟಾಪರ್ ಬಂದಿರೋಂಥವ್ರನ್ನ ಒಂದು ವೇದಿಕೆ ಸೇರಿಸಿ ಅವರಿಗೆ ಗುರ್ತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ದಯವಿಟ್ಟು ತಮ್ಮ ಸಹಕಾರನಲ್ಲಿ ತಮ್ಮ ಶಾಲೆಯಿಂದ, ತಮ್ಮ ಒಂದು ಕಾಲೇಜಿಂದ ಫಸ್ಟ್ ಪ್ಲೇಸ್ ಬಂದಿರೋಂಥವ್ರು ಹೆಸರುಗಳನ್ನ ಕೊಡ್ಬೋದು ಸರ್. ಪಾಪ ನಿಮ್ಮ ಓದೋದು ಬಂದು ಶೇಕ್ ಹ್ಯಾಂಡ್ ಕೊಡ್ತಾರಲ್ವಾ, ನಾನು ನೋಡಿದ್ರೆ ಮೋಹನ್ ಕೃಷ್ಣ ಜೊತೆ ಸ್ಟೆಪ್ಸ್ ಡ್ಯಾನ್ಸ್ ಆಡ್ತಾರಲ್ಲ, ಅವ್ರಿಗೋಸ್ಕರ ನಾನು ಸಮಾಜ ಸೇವೆ ಮಾಡ್ಬೇಕಂತ ಮೊದಲು ನೆನ್ಸ್ಕೊಳ್ಳೋದು. ನಿಮ್ಮ ಪ್ರೀತಿ ವಿಶ್ವಾಸದ ಶಕ್ತಿ ಎಷ್ಟು ಆಯ್ತೆ, ನಿಮ್ಮ ಒಂದು ಚಪ್ಪಾಳೆಯ ಶಕ್ತಿ ಎಷ್ಟು ಆಯ್ತೆ, ನಿಮ್ಮ ನಗು ಮಕ್ಕಳ ಶಕ್ತಿ ಎಷ್ಟು ಆಯ್ತೆ ಅಂತಂದ್ರೆ ಇದೇ ಸಮಾಜ ಸೇವೆನ ಎಷ್ಟು ದಿನ ಮಾಡೋದಕ್ಕಪ್ಪ, ಎಲ್ಲ ಯಾಕೆ ಬುಕ್ಸ್ ಕೊಟ್ಟು ಕಳಿಸ್ಬೇಡ, ಮಾತು ದೇವರಿಗೆ ಮಾಡುವಂತ ಸೇವೆ, ಮಕ್ಕಳು ಮಾಡೋ ಸೇವೆ ಒಂದೇ ಅಂತಾರೆ. ಸುವರ್ಣಾವಕಾಶ ಯಾವಾಗ ಸಿಗತ್ತೆ ಅಂತ ನಾನು
ಕಾಯ್ತಾ ಇರ್ತೀನಿ. ನನ್ನ ಮಿತ್ರನೆಲ್ಲ ಕೇಳ್ತಾ ಇರ್ತೀನಿ, ಏಪ್ರಿಲ್ ಮೇ ಆಗಿದ ತಕ್ಷಣನೇ ನೀವು ಅಡ್ಮಿಷನ್ಸ್ ಎಲ್ಲ ಎಷ್ಟೆಷ್ಟು ಆಯ್ತು ತಗೊಳ್ರಿ ಅಂತ ರಘುರೆಡ್ಡಿ ಸರ್ ಅವ್ರಿಗೂ ಕೇಳ್ತಾ ಇರ್ತೀನಿ, ನಮ್ಮವ್ರಿಗೂ ಕೇಳ್ತಾ ಇರ್ತೀನಿ. ಸೊ ಈ ವರ್ಷ ಒಂದು ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಕಾಲೇಜಿನ ಮಕ್ಕಳಿರ್ಬೋದು ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಕಾಲೇಜುಗಳಲ್ಲಿ ಓದಂತವ್ರು ಶಾಲೆಗೆ ಓದಂತವ್ರು ಬಹಳ ಬುದ್ಧಿವಂತ ಮಕ್ಕಳು ಅಂತ ನಾನು ತುಂಬಾ ಇಷ್ಟಪಟ್ಟು ಈ ಸೇವೆಯನ್ನು ಮಾಡ್ತಾ ಇದ್ದೆ. ಈ ಸಲ ನಿಮ್ಮ ಸ್ನೇಹಿತರಾದಂತವರು ಪ್ರೈವೇಟ್ ಶಾಲೆಯಲ್ಲಿ ಓದಂತವ್ರು ಕೂಡ ಈ ಒಂದು ಸೇವೆಯನ್ನು ಮುಂದುವರಿಸಬೇಕಂತ ಪ್ರೈವೇಟ್ ಶಾಲೆಯನ್ನು ಈ ಸಲ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಹೋದ ಸಲ ನಾನು ಮಾತು ಕೊಟ್ಟಿದ್ದೆ, ಕರ್ನಾಟಕಕ್ಕೆ ಟಾಪರ್ ಆದ್ರೆ 5 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ. ನನ್ನ ಜೋರು ಉಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ನೋಡಿ. ನಿಮ್ಮ ಮೋಹನ್ ಕೃಷ್ಣ ಎಲ್ಲಿ ಹೊಡೆಯಾಗತ್ತೆ ಅಂತೇಳಿ ಪಾಪ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರ, RK ಫೌಂಡೇಶನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರ ಅಂದ್ರೆ ಮೋಹನ್ ಕೃಷ್ಣ ಸರ್ ಅವರು ಪುಸ್ತಕ ಕೊಟ್ರೆ ಸಾಕು, ಅವ್ರು ಕೊಡೋ ದುಡ್ಡು ಬೇಡ ಪಾಪ, ಅವ್ರು ಬರೋದು ಅಂತ ನಿಮಗೂ ಅರ್ಥ ಆಗುತ್ತೆ. ಬಹುಶಃ ನನಗೆ ಅದೊಂದು ಕೊಟ್ಟಿಲ್ಲ ಅನ್ಸುತ್ತೆ. ಈ ಸಲ ಇದೊಂದು ಪ್ಯಾರಾಮೀಟರ್ ಕಮ್ಮಿ ಮಾಡ್ತೀನಿ ಸರ್. ಅಟ್ಲೀಸ್ಟ್ ಕೋಲಾರ ಡಿಸ್ಟಿಕ್ ಫಸ್ಟ್ ಬಂದವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀನಿ. ಇದನ್ನು ಯಾರಾದ್ರೂ ಈಗ ಸ್ಟೇಟ್ ಬೇಡ, ಡಿಸ್ಟಿಕ್ ಅಲ್ಲಾದ್ರೂ ಈ ನಮ್ಮ ಕೆಜಾಪಿನ ಮಣ್ಣಿನ ಶಕ್ತಿ, ಇಲ್ಲಿ ಹುಟ್ಟಿರುವಂತ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ನಾನು ಪೈಪೋಟಿ ಮಾಡಿ ಆ ಒಂದು ಅದು ಬಹುಮಾನ ಅನ್ಬಾರ್ದು, ಅದು ನಮ್ಗೆ ಕೊಡೋಂತ ಪ್ರೋತ್ಸಾಹ, ನಾನೊಂದು ಗುರುತ್ವವನ್ನು ತಗೊಳ್ತೀನಿ, ಗುರುತಿಸ್ಕೊಳ್ತೀನಿ ಅನ್ನೋದಕ್ಕೆ ಛಲ ಯಾರಿಗಾದ್ರು ಆಯ್ತಾ ಇಲ್ಲಿ. ಸ್ಟೇಟ್ ಅಂದ್ರೆ ಅಯ್ಯೋ ಬಿಡಪ್ಪ 625 ಮಾರ್ಕ್ ಯಾರು ತರ್ತಾರೆ, ಅವ್ರು ಸುಮ್ಮನೆ ಹೇಳ್ತಾರೆ ಅಂತ ನನ್ನ ಕಾಸು ನನ್ನ ಜೋಬಲ್ಲಿ ಇಟ್ಬಿಟ್ರಿ. ಅಟ್ಲೀಸ್ಟ್ ಡಿಸ್ಟಿಕ್ ಇದಾದ್ರು ಫಸ್ಟ್ ಬರ್ತಿರೋ ಹೋಗ್ಲಿ. ನಮ್ಮ ಮರ್ಯಾದಿಗಾದ್ರು ಸುಮ್ಮನೆ ಕೈ ಎತ್ಬಿಡು, ಅಲ್ಲಿ ನೋಡ್ಕೊಳ್ಳೋಣ. ಈ ಸಲ ಪ್ಯಾರಾಮೀಟರ್ ಸ್ಕೂಲ್ಗೆ ಬಂದು ಏನೋ ಒಂಥರ ಖುಷಿ ಆಗುತ್ತೆ ಅಂತ, ಖುಷಿ ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕೂಲ್ ಇನ್ ಅವರ್ ಕೆಜಿ ತಾಲೂಕಲ್ಲಿ. ಅತ್ಯಂತ ದೊಡ್ಡ ಶಾಲೆ ಆಗೋದ್ರೆ ಅದು ನಮ್ಮ ಸ್ಕೂಲ್. ಸೊ ಯು ಗೈಸ್ ಆರ್ ಲುಕಿಂಗ್ ವೆರಿ ಕ್ಯೂಟ್, ಸ್ಮಾರ್ಟ್ ಅಂಡ್ ಬ್ಯೂಟಿಫುಲ್. ತುಂಬಾ ಖುಷಿ ಆಗುತ್ತೆ ಬಂದಿದೆ. ನಮ್ಮ ಮೋಹನ್ ಸರ್ ಕೂಡ ಹೇಳ್ತಾ ಇದ್ದಾರೆ, ಬೆಳಗ್ಗೆ ನಾವು ಸುಂದರಪಾಳ್ಯಕ್ಕೆ ಹೋದ್ರು ಕೂಡ ಸರ್ ಕ್ಯಾಸಂಬಳ್ಳಿಗೇಳಿ ಅಂತ ನಮ್ಮ ಮೋಹನ್ ಸರ್ ಪದೇ ನನಗೆ ನೆನಪಾಗ್ತಾ ಇದ್ರು. ಅಷ್ಟು ಪ್ರೀತಿ, ಆ ಮಮಕಾರವನ್ನ ಈ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ನಿಮ್ಮ ಬಗ್ಗೆ ನಮ್ಮ ಮೋಹನ್ ಕೃಷ್ಣ ಸರ್ ಅವರು ಹೊಂದಿದ್ದಾರೆ. ಒಂದು ವಿಶೇಷ ಇದೆ ನನ್ನ ಬಂಧುಗಳ, ಇಡೀ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳ ಪೈಕಿ ಅಷ್ಟು ದೊಡ್ಡ ಸ್ಟ್ರೆಂತ್ ಅನ್ನ ಇಟ್ಕೊಂಡು ಅಷ್ಟು ಒಳ್ಳೆ ಫಲಿತಾಂಶವನ್ನ 90% ಪ್ಲಸ್ SSLC ರಿಸಲ್ಟ್ ಅನ್ನು ಕೊಟ್ಟಿರುವಂತಹ ಏಕೈಕ ಶಾಲೆ ನಮ್ಮ ಕ್ಯಾಸಂಬಳ್ಳಿ. But this big achievement, I want to congratulate, appreciate for all faculty members of high school section as well as even high school ರಿಸಲ್ಟ್ ಕೊಟ್ಟರು ಕೂಡ ಅದು ಸ್ವಲ್ಪ ಭಾಗ ನಮ್ಮ ಮಿಡ್ಲ್ ಸ್ಕೂಲ್ಗೂ ಕೂಡ ಹೋಗುತ್ತೆ. ಅವರು ಕೊಡುವಂತಹ ಪ್ರಾಡಕ್ಟ್ ನಿಮ್ಮ ಹೈಸ್ಕೂಲ್ಗೆ ಬರುತ್ತೆ. ಐ ವಾಂಟ್ ಟು ಕಂಗ್ರಾಚುಲೇಟ್ ಬೋತ್ ದ ಟೀಚರ್ಸ್ ಆಫ್ ಹೈಸ್ಕೂಲ್ ಅಂಡ್ HPS. ಆ ಪ್ರೀತಿಯ ವಿದ್ಯಾರ್ಥಿಗಳು ಜಾಸ್ತಿ ಮಾತಾಡಿ ಹೋಗೋದಿಲ್ಲ. ಕಳೆದ 3 ವರ್ಷಗಳಿಂದ ಸತತವಾಗಿ ನಮ್ಮ ಮೋಹನ್ ಕೃಷ್ಣ ಬೆಲ್ತಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬರ್ಲಿಕ್ಕಾಗತ್ತೆ ಹೊರತು ಒಬ್ಬರ ಕಡೆಯಿಂದ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ, ಪ್ರತಿ ಸಲ ಚಪ್ಪಾಳೆ ಹೊಡೆದಾಗ ನಿಮ್ಮ ಗುರುಗಳನ್ನ ನೆನೆಸ್ಕೊಂಡು, ನಿಮ್ಮ ತಾಯಿ ತಂದೆಯನ್ನ ನೆನೆಸ್ಕೊಂಡು, ನಿಮ್ಮ ಜವಾಬ್ದಾರಿಗಳನ್ನ ನೆನೆಸ್ಕೊಂಡು ತಾವು ಚಪ್ಪಾಳೆ ಹೊಡಿಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇಷ್ಟು ಜನ ಇನ್ಕ್ಲೂಡಿಂಗ್ RK ಫೌಂಡೇಶನ್ ನಿಮ್ಮ ಬಳಿ ಬಂದು ಈ ಪುಸ್ತಕದ ಬೆಲೆ ತುಂಬಾ ಕಮ್ಮಿ ಇರ್ಬೋದು, ಬಟ್ ನಿಮ್ಮ ಮನಸ್ಸನ್ನ ಒಂದ್ ರೀತಿ ಪರಿವರ್ತನೆ ಮಾಡಿ ನಿಮಗೆ ಪುಸ್ತಕದ ಕೊರತೆ ಇಲ್ಲ ಅನ್ನೋ ಒಂದು ಆ ಕೊರತೆ ನೀಗಾಗಿಗೋಸ್ಕರ ನಾನು ನಿಮ್ಮೊಳಗೂ ಬಂದಿದ್ದೀನಿ. ಇವತ್ತು ಲಾಸ್ಟ್ ಟೈಮ್ 100% ಇದ್ದಾರೆ ಸರ್. ನನ್ಗೆ ತುಂಬಾ ನೋವಾಗುತ್ತೆ. ನನ್ನ ಸ್ನೇಹಿತರುಗಳು ನೀವೆಲ್ಲ, ಕ್ಯಾಸಂಬಳ್ಳಿಯ ಕಣ್ಮಣಿಗಳು ನೀವೆಲ್ಲ ಅಲ್ವಾ? ನೀವೆಲ್ಲ ಇಷ್ಟು ಗಟ್ಟಿತನಂತ, ಅದು KC ರೆಡ್ಡಿಯವರು ಹುಟ್ಟಿರುವಂತ ಪ್ರಥಮ CM ಆಗಿರುವಂತ ನೆರೆಯಲ್ಲಿ ಹುಟ್ಟಿರುವಂತ ಹೋದವ್ರು ನಾವು 100% ಮೇಂಟೈನ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು. ನೀವೇ ಏನ್ ಮಾಡ್ಬೇಕು? ಮೇಂಟೈನ್ ಮಾಡಿದ್ರೆ ನೀವೇ ನಿಜವಾದ ಹೀರೋಗಳು. ಸರಿನಾ? ಈ ಸಲ ಮೇಂಟೈನ್ ಮಾಡ್ತೀರಾ? ಮಾಡ್ಕೊಡ್ತೀರಾ? ದಯವಿಟ್ಟು
ಈ ಮಾತನ್ನ ಉಳಿಸ್ಕೋಬೇಕಾದ್ರೆ ಪ್ರತಿದಿನ ಕಠಿಣವಾದ ಶ್ರಮವನ್ನ ಮಾಡಬೇಕು. ಆ ಮೇಷ್ಟ್ರಿಗೆ ಹೇಳ್ತಾ ಇರ್ತಾರೆ, ಡೈಲಿ ಹೋದ್ರಿ, ಗಂಟೆಗೆ ಗಟ್ಟಲೆ ಹೋದ್ರೆ ಯಾರು ಗಂಟೆಗೆ ಗಟ್ಟಲೆ ಹೋಗಿಲ್ಲ. ಇಡೀ ಕರ್ನಾಟಕದ ಚರಿತ್ರೆಯಲ್ಲೇನೆ ಅತ್ಯಂತ ಕಠಿಣವಾದಂತಹ ರೀತಿಯಲ್ಲಿ ಮೊನ್ನೆ ನಡೆದಿದೆ. ಅದಕ್ಕೆ ಖಂಡಿತವಾಗಿ ಕೂಡ ವಿ ಹ್ಯಾವ್ ಗಾಟ್ 70% ಆಫ್ ರಿಸಲ್ಟ್ ಈ ಸ್ಕೂಲಲ್ಲಿ ಬಂದಿದೆ. ನೀವು 70% ಜಾಸ್ತಿ ಅಂತ ಕೇಳ್ಬೋದು, ಆ 70% ಇಟ್ ಇಸ್ ಮೋರ್ ದೆನ್ 100%. ಪ್ರೀತಿಯ ವಿದ್ಯಾರ್ಥಿಗಳು ಇಷ್ಟೇ ಹೇಳೋದಕ್ಕೆ ಬಯಸ್ತಾನೆ, ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ನಿಷ್ಠೆಯಿಂದ ಎಲ್ಲ ಶಿಕ್ಷಕರು ಕೂಡ ಕೆಲಸ ಮಾಡೋದಕ್ಕೆ 70% ಬಂದಿದೆ. ಸುಮಾರು ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ 25%, 30%, 35, 40, 45 ನಿಂತು ಹೋಗಿದೆ. ಬಟ್ ಇಲ್ಲಿ ಪ್ರೌಢಶಾಲೆ ಸೆಕ್ಯೂರ್ 70% ರಿಸಲ್ಟ್ ಇದೆ. ನಿಮ್ಮ ಜೋರು ಚಪ್ಪಾಳೆ ಮೂಲಕ ನಮ್ಮೆಲ್ಲ ಹಾಕಿಯ ಪ್ರೌಢಶಾಲೆ ಬಗ್ಗೆ ಎಕ್ಸಾಮ್ the Karnataka Examination Board has been conducted. We are highly thankful to and appreciable, sir. Thank you so much. ಈಗ ಇದೆಲ್ಲ ನೆನೆಸ್ಕೊಂಡು ನನ್ನ ಅವಮಾನಗಳಿಗೆ ಜಾಸ್ತಿ ಇದಾದಾಗ ಕೆಲವರು ಮಕ್ಕಳು ಆ ಒಂದು ಸನ್ನಿವೇಶನ ನೆನೆಸ್ಕೊಂಡ್ರೆ, ಇಲ್ಲ ನನಗೆ ಎಷ್ಟೇ ಅವಮಾನ ಆದ್ರು, ಎಷ್ಟೇ ನನ್ನ ಕೀಳಾಗಿ ಮಾತಾಡಿದ್ರು, ಯಾರು ನನ್ಗೆ ಏನೇ ಅಂದ್ರು, ನನ್ನ ಜೊತೆ ಇರಲ್ಲ, ನಾನು ಓದೋದು ಇಷ್ಟಪಡ್ತಾರಲ್ವಾ, ನಾನು ಓದೋ ಪ್ರೀತಿಯಿಂದ ತಪ್ಪುಕೊಳ್ತಾರಲ್ವಾ, ನಾನು ಓದೋದು ಬಂದು ಶೇಕ್ ಹೇಳ್ಕೊಡ್ತಾರಲ್ವಾ, ನಾನು ಓದೋ ಮೋಹನ್ ಕೃಷ್ಣನ್ ಜೊತೆ ಸ್ಟೆಪ್ಸ್ ಆಗಿ ಡ್ಯಾನ್ಸ್ ಆಡ್ತಾರಲ್ಲ, ಅವ್ರಿಗೋಸ್ಕರ ನಾನು ಸಮಾಜ ಸೇವೆ ಮಾಡ್ಬೇಕಂತ ಮೊದಲು ನೆನ್ಸ್ಕೊಳ್ಳೋದು. ನಿಮ್ಮ ಪ್ರೀತಿ ವಿಶ್ವಾಸದ ಶಕ್ತಿ ಎಷ್ಟು ಆಗಿದೆ, ನಿಮ್ಮ ಒಂದು ಚಪ್ಪಾಳೆಯ ಶಕ್ತಿ ಎಷ್ಟು ಆಯ್ತೆ, ನಿಮ್ಮ ನಗು ಮಕ್ಕಳ ಶಕ್ತಿ ಎಷ್ಟು ಆಯ್ತೆ ಅಂತಂದ್ರೆ, ಇನ್ನೇನು ಈ ಸಮಾಜ ಸೇವೆನ ಇನ್ನ ಎಷ್ಟು ದಿನ ಮಾಡೋದಕ್ಕಪ್ಪ, ಎಲ್ಲ ಯಾಕೆ ಬುಕ್ಸ್ ಕೊಟ್ಟು ಕಳಿಸ್ಬೇಡ, ಮಾತು ದೇವರಿಗೆ ಮಾಡೋಂಥ ಸೇವೆ, ಮಕ್ಕಳು ಮಾಡೋ ಸೇವೆ ಒಂದೇ ಅಂತಾರೆ, ಬುಕ್ಸ್ ಕೊಟ್ಟು ಕಳಿಸ್ಬೇಡ ಅಂತ ಅನ್ಸುತ್ತೆ. ಬಟ್ ರಾತ್ರಿ ಮಲಗಿದಾಗ ಇವತ್ತು ನೀವು ನಕ್ಕೊಂಡು ಮೋಹನ್ ಕೃಷ್ಣ ಬರ್ತಾರೆ ಅಂತಂದ್ರೆ ಪ್ರೀತಿ ವಿಮರ್ಶೆ ತೋರಿಸಿ ಚಪ್ಪಾಳೆ ಹೊಡೆದು, ಅದರಲ್ಲೂ ವಿಶೇಷವಾಗಿ ನಾನು ಹೋಗುವಾಗ ನೀವೆಲ್ಲರೂ ಜೋರಾಗಿ ಚೀರಾಡ್ತೀರಲ್ಲ, ಅದು ನನ್ನ ಇಪ್ಸತ್ತೆ. ಅಲ್ಲಪ್ಪ, ಯಾರೋ ಗೊತ್ತಿಲ್ಲ ನೀನು ಅಂತ ನಿನ್ನನ್ನ ನೋಡಿ ಖುಷಿಯಿಂದ ತಪ್ಪುಕೊಳಕ್ ಬರ್ತಾರೆ, ಅಂತ ನಿನ್ನನ್ನ ನೋಡಿದ ತಕ್ಷಣ ಒಬ್ಬ ದೊಡ್ಡ ವ್ಯಕ್ತಿ ಕೊಡುವಂತ ಗೌರವನ ಕೊಡ್ತಾರೆ ಅಂದಾಗ ನೀನ್ ಇಲ್ಲಿ ಕುತ್ಕೊಂಡ್ರೆ ನೀನ್ ಎಂತ ಮೂರ್ಖನಾಗ್ತಿ ಅಂತ ನನ್ನ ಮನಸ್ಸು ನನ್ಗೆ ಹೇಳಿ ನಿಮ್ಮ ಹತ್ರ ಕಳಿಸ್ಕೊಡ್ತಂದ್ರೆ ನಿಮ್ ಶಕ್ತಿ ಎಷ್ಟಾಯ್ತು ನೋಡಿ. ಅಭಿಮಾನ ಹೇಳಕ್ಕಾಗಲ್ಲ, ಬೇರೆ ಒಂದು ಮಾತೇ ಇಲ್ಲ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಮಮತೆ ನಮ್ಮ ಶಾಲೆ ಅಂದ್ರೆ, ಅದರಲ್ಲೂ ಕೂಡ ನಮ್ಮ ಜಕ್ಕಂಬಳ್ಳಿ ಮಕ್ಕಳು ಅಂದ್ರೆ ಸಹಾಯ ಮಾಡ್ಲಿಕ್ಕೂ ಕೂಡ ಅವರು ರೆಡಿಯಾಗಿದ್ದಾರೆ. ಸೊ ಅವ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ನಮ್ಮೆಲ್ಲರ ಸಮಾಜ ಸೇವಕರು ಒಳ್ಳೆಯ ಧ್ವನಿ ವಾಕ್ಯಗಳಾಗಿರ್ತಕ್ಕಂಥ ಮೋಹನ್ ಸರ್ ಮಕ್ಕಳನ್ನ ಇಲ್ಲ ಅಂತಂದ್ರೆ ನಮ್ಮ ಶಾಲೆ ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಬರ್ತಾ ಇತ್ತು. ಸೊ ಮೊದಲನೇದಾಗಿ ತಿಮ್ಮರಾಮದಲ್ಲಿ 26 ಜನ ಮಕ್ಕಳು ಅಂತ ಹೇಳಿ 26 ಜನ ಪಾಠಾಗಿದ್ದಾರೆ. ಅದೇ ನಮ್ಮ 134 ಜನ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇದೆ, ಅದ್ರೂ ಕೂಡ ಒಳ್ಳೆಯ ರಿಸಲ್ಟ್ ಬಂದಿದೆ. ತುಂಬಾ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಅದರಲ್ಲೂ ಕೂಡ ನಮ್ಮ ಟೀಚರ್ಸ್ ಶ್ರಮ ಜಾಸ್ತಿ ಇದೆ. ಅದೇ ನಮ್ಮ ಹೈಸ್ಕೂಲೆಲ್ಲ ಮಿಡ್ಲ್ ಸ್ಕೂಲ್ ಟೀಚರ್ಸ್ ಕೂಡ ಒಳ್ಳೆಯ ಹಾರ್ಡ್ ವರ್ಕರ್. ಅದೇ ನಾವು ಗಮನಿಸಿದ್ರೆ, ನಾನು ಸುಮಾರು 20 ವರ್ಷ ನಾನು ಇಲ್ಲೇ ಕರ್ತವ್ಯ ಕೆಲಸ ಮಾಡಿದ್ದೇನೆ ಸರ್. ತುಂಬಾ ಒಳ್ಳೆ ಟೀಚರ್ಸ್, ಮಿಡ್ಲ್ ಸ್ಕೂಲ್ ಆಗಲಿ ಹೈಸ್ಕೂಲ್ ಆಗಲಿ ಒಳ್ಳೆ ಯಾರು ಕಾಲ ಮಾಡುವ ಟೀಚರ್ಸ್ ಇಲ್ಲ ಸರ್. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆಯ ಪಾಠ ಇದೆ, ಒಳ್ಳೆಯ ವಿದ್ಯಾರ್ಥಿಗಳ ಜೊತೆಗಿನ ಅನ್ನಪೂರ್ಣೇಶ್ವರಿ ಇಲ್ಲೇ ಇದ್ದಾಳೆ ಅನ್ನೋ ಸಂತೋಷ ನಮಗೆ. ಒಳ್ಳೆಯ ಊಟ ಸರ್, 1ನೇ ತರಗತಿಯಿಂದ 10ನೇ ತರಗತಿ ಒಳ್ಳೆಯ ಊಟ ಕೂಡ ಕೊಡ್ತಾ ಇದ್ದೀವಿ ಸರ್ ನಾವು. Thank you.